ಗಲಾಟೆ ಮಾಡೋದಾಗಲಿ ಕ್ಯೂನಲ್ಲಾಗಲಿ ಇರಬಾರ್ದು. ಡಿಸ್ಟ್ರಿಬ್ಯೂಟ್ರಿಂದ ನಿಮಗೇನಾದರೂ ಅನಾನುಕೂಲ ಆದರೆ ಸರ್ಕಾರ ಗಮನಕ್ಕೆ ತರಬಹುದು. ಅದೇ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ಇಂತಹ ಪರಿಸ್ಥಿತಿಯಲ್ಲಿ ಸಹಕರಿಸಿ ಜನರನ್ನು ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿ ಇರುವ ಪರಿಸ್ಥಿತಿಯನ್ನು ಹೇಳಿ ಅವರಿಗೆ ಕಾನೂನುಬದ್ಧವಾಗಿ ಏನು ಕೊಡೋಕ್ಕೆ ಅವಕಾಶ ಇದೆ ಕೊಟ್ಟು ಕಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ತೀನಿ. ನಾನು ನಿನ್ನೆ ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಮಾತಾಡುವಾಗ ಒಂದು ಮಾತು ಹೇಳಿದೆ. ಅವ್ರಿಗಿರು ತರಿಸಿ ಗಾಂಧೀಜಿಯವರು ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ಅವರ ಹೋರಾಟದ ಮಧ್ಯದಲ್ಲಿ ಹೇಳ್ತಾ ಇದ್ದರು, ನಾವು ಸ್ವಾಭಿಮಾನಿಗಳಾಗಬೇಕು, ಸ್ವಾವಲಂಬಿಗಳಾಗಬೇಕು, ತಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನೋಡಿ, ಇಂಥ ಕಷ್ಟಗಳು ಬರ್ತದೆ. ನಾವು ಯಾವುದೇ ಒಂದು ವಿಷಯದಲ್ಲಿ ಬೇರೆ ದೇಶಗಳನ್ನ ಅವಲಂಬಿಸಿದರೆ ಇಂಥ ಸದ್ದಿಗ್ಧ ಪರಿಸ್ಥಿತಿ ಬರ್ತದೆ. ಅದರಿಂದ ಖಾದಿ ಕಮಿಷನ್ನು, ನಾನು ಮಂತ್ರಿ ಕೂಡ ಆಗಿದ್ದೆ ಕೇಂದ್ರದಲ್ಲಿ, ಖಾದಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ. ಈ ದೇಶದಲ್ಲಿ ಖಾದಿ ನಾವು ಉಪಯೋಗಿಸ್ಬೇಕು. ನಾವು ಉತ್ಪಾದನೆ ಮಾಡೋ ಖಾದಿಯಲ್ಲಿ ನಾವೆಲ್ಲ ಉಪಯೋಗಿಸ್ಬೇಕಂತ ನಾನು ನಿನ್ನೆ ಉಲ್ಲೇಖ ಮಾಡಿ ಅವ್ರಿಗೊಂದು ಮಾತು ಹೇಳಿದೆ. ನಾವು ರಿನ್ಯೂವಲ್ ಎನರ್ಜಿ, ಅದು ಸೋಲಾರ್ ಆಗ್ಬೋದು, ಬಯೋಗ್ಯಾಸ್ ಆಗ್ಬೋದು, ಹೈಡ್ರೋ ಎಲೆಕ್ಟ್ ಪ್ರಾಜೆಕ್ಟ್ ಆಗ್ತದೆ, ಇದನ್ನು ನಾವು ಹೆಚ್ಚು ಮಾಡಿಕೊಂಡು ನಾವು ಇದಕ್ಕೆ ಆದ್ಯತೆ ಮಾಡಿಕೊಡ್ಬೇಕು. ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರೋತ್ಸಾಹಧನ ಕೊಟ್ಟು ಎಲ್ಲಿ ಬರಡು ಭೂಮಿ ಇರ್ತದೆ, ಎಲ್ಲಿ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ, ನೀರಾವರಿ ಸೌಲಭ್ಯ ಕಡಿಮೆ ಇರ್ತದೆ, ಅಲ್ಲೆಲ್ಲ ಕೂಡ ನಾವು ಹೆಚ್ಚಿಗೆ ಸೋಲಾರನ್ನು ಅಳವಡಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಒಂದಷ್ಟು ಸಹಾಯ ಮಾಡೋದರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಅವಲಂಬನೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ನಮ್ಮಲ್ಲಿ 15-20% ತಯಾರಿ ಆಗ್ತಾಯಿದೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಆದರೂ ಕೂಡ ಅದು ಕೂಡ ದೂರದೃಷ್ಟಿಯಲ್ಲಿ ನೋಡಿದಾಗ ಒಂದಲ್ಲ ಒಂದು ದಿನ ಇದೆಲ್ಲ ಆಗೋಗವೆ. ಇವು ಉತ್ಪಾದನೆ ಆಗೋವಲ್ಲ, ಶೇಖರಣೆ ನೂರಾರು ಸಾವಿರಾರು ವರ್ಷದಿಂದ ಇರುವಂಥ ಶೇಖರಣೆ ತೆಗೆದಾಕ್ತಾ ಇದ್ದೀವಿ. ಅದರಿಂದ ಯಾವತ್ತೂ ಕೂಡ ಒಳ್ಳೆಯದಲ್ಲ. ಎನ್ವೈರ್ಮೆಂಟು ಗ್ಲೋಬಲ್ಲು ಡಿಸಾರ್ಡರ್ ಆಗುವಂಥ ಪರಿಸ್ಥಿತಿಗಳು ಬರ್ಬೋದು, ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿ ಮಾಡಿ. ಅದಕ್ಕೆ ನಾವು ದೂರದೃಷ್ಟಿ, ನಾನು ಕೇಂದ್ರ ಸರ್ಕಾರದಲ್ಲಿ ಮುರಳಿ ಮನೋಹರ್ ಜೋಶಿಯವರು ಅಧ್ಯಕ್ಷರು ಎಸ್ಟಿಮೇಟ್ ಕಮಿಟಿಯಲ್ಲಿದ್ದಾಗ ಈ ಎಲ್ಲ ವಿಷಯಗಳು ಚರ್ಚೆಗೆ, ಇಡೀ ದೇಶದ ಎಲ್ಲ ವಿಷಯಗಳು ಚರ್ಚೆ ಬರುವಾಗ ಇದ್ರ ಬಗ್ಗೆ ಬಹಳ ಯೋಚನೆ ಮಾಡಿ ನಾವು ಉತ್ಪಾದನೆ ಮಾಡ್ಕೋಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು. ದಾರಿಗಳಿದೆ. ಸೋಲಾರಿಗೆ ಭಾರತ ದೇಶದಲ್ಲಿ ಸಾಕಷ್ಟು ಅವಕಾಶ ಇದೆ. ಅದನ್ನು ಹೆಚ್ಚಿಗೆ ನಾವು ಉತ್ಪಾದನೆ ಮಾಡೋ ಕಡೆ ಹೋಗ್ಬೇಕು. ಕರ್ನಾಟಕದಲ್ಲಿ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಸರ್ಕಾರ 2013ರಲ್ಲಿ ಹೆಚ್ಚು ಉತ್ಪಾದನೆಗೆ ಪ್ರಾರಂಭ ಮಾಡಿ ಇವತ್ತು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಉತ್ಪಾದನೆಯನ್ನು ನಾವು ಮಾಡ್ತಾಯಿದ್ದೀವಿ. ಅದರಿಂದ ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರ ಸರ್ಕಾರ ಸ್ವಲ್ಪ ಸಹಾಯ ಮಾಡೋದ್ರ ಮುಖಾಂತರ ಅದಕ್ಕೆ ಎನ್ಕರೇಜ್ಮೆಂಟ್, ಪ್ರೋತ್ಸಾಹ ಕೊಟ್ಟರೆ ನಾವು ಕೂಡ ಸೆಲ್ಫ್ ಸಫಿಷಿಯೆಂಟ್ ಆಗೋ ಕಡೆ ಮುಂದೆ ಸಾಗೋಕ್ಕೆ ಅವಕಾಶ ಆಗ್ತಾಯಿದೆ ಅಂತ ಮಾನ್ಯ ಪೆಟ್ರೋಲಿಯಂ ಮಿನಿಸ್ಟ್ರು ಪುರಿ ಅವರಿಗೆ ನಾನು ಮನವಿ ಮಾಡಿದ್ದೇನೆ ನಿನ್ನೆ ನಮಗೆ ವಿಡಿಯೋ ಕಾನ್ಫರೆನ್ಸಲ್ಲಿ. ಖಾಸಗಿ ವಲಯದಲ್ಲಿ ಸಿಲಿಂಡರ್ಗಳು ಸಾಕಷ್ಟು ಬ್ಲಾಕ್ ಮಾರ್ಕೆಟ್ಗೆ ಮಾರಾಟ ಆಗ್ತಾ ಇರೋದು ಸರ್. 3 ಪಟ್ಟಿನ ರೇಟಿಂಗ್ ಮಾರ್ತಾ ಇದ್ದಾರೆ ಸರ್. ಮನೆಗೆ ಬಳಕೆ ಆಗ್ತಿರೋದು ಸಿಲಿಂಡರ್ಗಳು ಸಹ 4,500 ರೂಪಾಯಿಗೆ ಮಾರ್ತಾ ಇದ್ದಾರೆ ಸರ್. ಅದಕ್ಕೇನಾದ್ರು ತನಿಖೆಗೆ ಟೀಮ್ ಮಾಡಿದ್ದೀರಾ ಏನಾದ್ರು? ಈಗ ನಾವು ಈಗಾಗಲೇ ನಾನು ಪದೇ ಪದೇ ನಿಮಗೆ ಹೇಳಿದ್ದೀನಿ, ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಕೂಡ ಪೊಲೀಸ್ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ಸ್ ಇದೆ. ಅವರವರ ವ್ಯಾಪ್ತಿಯಲ್ಲಿ ಎಲ್ಲಿ ಕೂಡ ಕಾಳು ಸಂತೆಗೆ ಹೋಗಬಾರ್ದು, ದುಬಾರಿ ರೇಟ್ ಮಾಡಬಾರ್ದು. ಅಂಥವಿದ್ದರೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಕಠಿಣ ಶಿಕ್ಷೆಯನ್ನು ಕೊಡಬೇಕನ್ನೋ ವಿಷಯವನ್ನು ನಾನು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ಸ್ವಲ್ಪ ಸ್ಟ್ರಿಕ್ಟಾಗಿ ತಗೊಬೇಕು.
ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮಾಡ್ತಾ ಇದ್ದಾರೆ. ಇನ್ನಷ್ಟು ಜಾಗರೂಕತೆ ವಹಿಸಲಿ. ಹಳ್ಳಿಗಳ ಕಡೆ ಇವತ್ತೂ ಸಿಕ್ಕದೇ ಇರುವಂಥ ಪರಿಸ್ಥಿತಿ ಇಲ್ಲ. ನಾವೆಲ್ಲ ಇದು ಸುಲಭವಾಗಿ ಸಿಗ್ತದೆ ಗ್ಯಾಸ್ ಅಂತ ಗ್ಯಾಸ್ ಕಡೆ ಹೊರಟಿದ್ದೀವಿ. ಸಿಗ್ತದೆ. ಕೆಲವು ಬೆಂಗಳೂರು ಸರೌಂಡಿಂಗ್ ಇರೋ ಕಡೆ ಕಷ್ಟ. ಬೆಂಗಳೂರಿಂದ ಒಂದು 45 ಕಿಲೋಮೀಟ್ರ್ ಆಚೆ ಹೋದರೆ ಇವತ್ತು ಕೂಡ ಉಪಯೋಗಿಸ್ತಾರೆ. ಜೊತೆಗೆ ಗ್ಯಾಸ್ ಎಸ್ಟಾಬ್ಲಿಷ್ಮೆಂಟು ಫಾಸ್ಟಾಗಿ ಹೊರಟರು ಮಾಡಬೇಕು ಅಂತ. ಸರ್, ನೀವು ಸೌದೆ ಯೂಸ್ ಮಾಡಿ ಅಂತೀರಾ, ಅರಣ್ಯ ಸಚಿವರು ನೋಡಿದ್ರೆ ಸೌದೆ ಏನಾದರೂ ಮರ ಕಡಿದ್ರೆ ಕೇಸ್ ಹಾಕ್ತೀವಿ ಅಂತ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರೂ ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಇದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದ್ದನ್ನು ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದರೆ ಅಷ್ಟಿದ್ರ ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಯಾಕೆ ಇನ್ನು 2 ದಿನ ಕಾಯೋದು ಅಂತೇಳಿ ಬೆಳಗ್ಗೆನೆ ನಮ್ಮ ಬಂದಿದ್ದರು. ತಿಳ್ಕೊಂಬರ್ತೀನಿ ಹೇಳ್ತೀನಪ್ಪ ಅಂತ ಆರ್ಡ್ರ್ ಎಲ್ಲ ತಗೊಂಡು ಆಮೇಲೆ ಏನಪ್ಪ ನೀವು ಮತ್ತೆ ಬಂದಿದ್ದೀರಿ ಲೇಟಾಗಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.